ಸೂರ್ಯಕಾಂತಿ ಸೂರ್ಯಕಾಂತಿ. ಈ ಆಫೀಸ್ ಕೆಲಸ ನಿನಗಾಗ್ ಬರಲ್ಲ. ಇದರ ಒತ್ತಡ ಜವಾಬ್ದಾರಿ ನಿನ್ನ ಕೈಲಿ ನಿಭಾಯಿಸೋದಕ್ಕಾಗಲ್ಲ. ಆಫೀಸ್ ಕೆಲಸನ ಬರೀ ಕರುಣೆ ಪ್ರೀತಿಯಿಂದ ಮಾಡೋದಕ್ಕಾಗಲ್ಲ. ಅದಕ್ಕೆ ಸರ್ವಾಧಿಕಾರದ ಗುಣ ಇರಬೇಕು. ಎಲ್ರನ್ನೂ ತನ್ನ ಮುಷ್ಟಿಯಲ್ಲಿ ಇಟ್ಕೊಳ್ಳುವಂತ ಶಕ್ತಿ ಇರಬೇಕು. ಅದಕ್ಕೆ ಕೆಲವೊಂದ್ಸಲಿ ಕಠಿಣವಾಗ್ಲೂ ವರ್ತಿಸ್ಬೇಕಾಗುತ್ತೆ. ನಿನ್ನ ಕೈಲಿ ಅದು ಸಾಧ್ಯ ಇಲ್ಲ. ಹಾಗಾಗಿ ನೀನು ಆಫೀಸಿಗೆ ಬರೋದ್ರಲ್ಲಿ ಅರ್ಥ ಇಲ್ಲ. ಕಠಿಣವಾಗಿ ವರ್ತಿಸಿ ಆಫೀಸ್ನಲ್ಲಿ ಕೆಲಸ ತೆಗೆಸೋದು ಐಶ್ವರ್ಯನಿಗೆ ಸುಲಭ. ಹಾಗಾಗಿ ಇನ್ಮೇಲಿಂದ ಐಶ್ವರ್ಯನೇ ಕೆಲಸಕ್ಕೆ ಬರಲಿ. ಈಗಲಾದ್ರೂ ಗೊತ್ತಾಯ್ತಾ ಮುಸ್ರೆ ತಿಕ್ಕೋ ಕೈಗೆ ಫೈಲ್ ಹಿಡ್ಕೊಳ್ಳೋದಿಕ್ ಬರಲ್ಲ ಅಂತ? ನೀನ್ ಯಾವತ್ತಿದ್ರೂ ಮುಸ್ರೆ ತಿಕ್ಕೊಂಡಿರಕ್ಕೆ ಲಾಯಕ್ಕು. ಅಡ್ಗೆ ಮಾಡೋದು ನಿನ್ ಕೆಲ್ಸ, ಹೊರಗಡೆ ಹೋಗಿ ದುಡಿಯೋದಲ್ಲ. ನಿನ್ಗೆ ಈಗ್ಲೂ ಇನ್ನೊಂದು ಅವಕಾಶ ಕೊಡ್ತೀನಿ. ನಮ್ಮಿಬ್ರು ಜೀವನದಿಂದ ಎಲ್ಲಾದ್ರೂ ದೂರ ಹೊಟ್ಟೋಗು, ನೆಮ್ಮದಿಯಾಗಿ ಬದುಕಿರ್ತೀಯ. ಅದನ್ನ ಬಿಟ್ಟು ನನ್ ಜೀವನದಲ್ಲಿ ಏನಾದ್ರೂ ಎಂಟ್ರಿ ಆದ್ರೆ ಉಸಿರಾಡಕ್ಕೂ ಕಷ್ಟ ಆಗುತ್ತೆ. ಐಶು, ನೀನು ಎಲ್ಲಿ ಮನೇಲೆ ಕೂರೋ ಪರಿಸ್ಥಿತಿ ಬರುತ್ತೆ ಅಂತ ತುಂಬಾ ಗಾಬರಿ ಆಗ್ಬಿಟ್ಟಿದ್ದೆ. ಕೊನೆಗೂ ಬಂದಿಯಲ್ಲ, ಈಗ ನನಗೆ 100 ಆನೆ ಬಲ ಬಂದಂಗಾಯ್ತು. ಹರ್ಷ, ಅದೇನೋ ಚಾಲೆಂಜ್ ಮಾಡಿದ್ಲು ಆ ಕಾಂತಿ. ಈ ಐಶ್ವರ್ಯಗೆ ಚಾಲೆಂಜ? ಆ ಕಾಂತಿನ ಆಫೀಸಿಂದ ನೂಕಿದ್ದಾಯ್ತು. ಬಾಕಿ ಉಳಿದಿರೋದು ಅವಳನ್ನ ಮನೆಯಿಂದ ಹೊರಗಡೆ ಹಾಕಿ. ಫೋನ್ ಮಾಡ್ತಿದ್ದೆ. ಹೌದು ಯಜಮಾನ್ರೆ, ನಾನೇ ಫೋನ್ ಮಾಡಿದ್ದು. ನಾನು ತರಕಾರಿ ಮಾರೋಳು ಕಾಂತವಂಗೆ ದಿನ ನಾನೇ ತರಕಾರಿ ತಂದು ಕೊಡ್ತಿದ್ದು ಯಜಮಾನ್ರೆ. ಇವತ್ತು ತರಕಾರಿ ಕೊಡೋಣ ಅಂತ ಮನೆ ಒಳಗೆ ಬಂದೆ. ಆದ್ರೆ ಅಲ್ಲಿ ನೋಡಿದ್ರೆ ಕಾಂತವ 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 ಎದ್ದಾಳವ, ತರಕಾರಿ ತಂದಿದ್ದೀನಿ. ನಂಗೆ ಏನ್ ಮಾಡ್ಬೇಕು ಅನ್ನೋದು ದಿಕ್ತೋಯ್ತೆ ಇಲ್ಲಿ ಕರ್ಕೊಂಬಂದೆ. ದೇವ್ರ ತರ ಬಂದೆ ಲಕ್ಷ್ಮಣ. ನಿನ್ ಋಣ ನನ್ನ ಮೇಲೆ. ಅಯ್ಯೋ, ಇದ್ಯಾವ ಮಹಾ ಕೆಲಸ ಯಜಮಾನ್ರೆ, ಇದು ನನ್ನ ಕರ್ತವ್ಯ ಆಟೆಯ. ಹಲೋ ಡಾಕ್ಟರ್. ಹಲೋ, ನೀವು? ಡಾಕ್ಟರ್, ನಾನು ಕಾಂತಿ ಅವರ ಗಂಡ ಮಂಜುನಾಥ್ ಅಂತ. ಹೌದಾ? ಓಕೆ. ಅವರು ಆರೋಗ್ಯವಾಗಿದ್ದಾರೆ, ಸ್ವಲ್ಪ ಡಿಪ್ರೆಷನ್ ಆಗಿದ್ದಾರೆ ಅಷ್ಟೇ. ಮಾನಸಿಕ ಒತ್ತಡ ಹೆಚ್ಚಾದರೆ ಒಮ್ಮೊಮ್ಮೆಗೆ ಮೂರ್ಛೆ ಬರುತ್ತೆ. ಯಾವುದೋ ಕೊರಗು ಅವ್ರನ್ನ ಅತಿಯಾಗಿ ಕಾಡ್ತಾ ಇದೆ ಅಂತ ಅದು ಪರಿಣಾಮ ಇದೆ. ಅಗತ್ಯ ಬಿದ್ದರೆ ಒಮ್ಮೆ ಕೌನ್ಸಿಲಿಂಗ್ ಮಾಡಿಸಿ. ನಾನು ಈಗಾಗಲೇ ಎಲ್ಲ ರೀತಿಯ ಪರೀಕ್ಷೆ ಮಾಡಿದ್ದೀನಿ. ಇನ್ನು ಅರ್ಧ ಗಂಟೆಯಲ್ಲಿ ರಿಪೋರ್ಟ್ ಬರುತ್ತೆ. ರಿಪೋರ್ಟ್ ಬಂದ ನಂತರ ಏನು ಮಾಡ್ಬೋದು ಅಂತ ತಮಗೆ ತಿಳಿಸ್ತೀನಿ. ನೀವೀಗ ಪೇಷಂಟ್ನ ನೋಡ್ಬೋದು. ಸರಿ ಸರ್. ಕಾಂತಿ, ಇವರೇ ನಿನ್ನ ಮನೆಯಿಂದ ಹಾಸ್ಪಿಟ್ಲ್ ಕರ್ಕೊಂಡ್ಬಂದು ಸೇರಿಸಿದ್ದು. ಲಕ್ಷ್ಮಿ, ನೀನು ನಿನ್ ಕೆಲ್ಸ ಬಿಟ್ಟು ಅಯ್ಯೋ, ಕೆಲ್ಸದ ಮನೆ ಹಾಳಾಗ ನಿಮ್ಗೇನಾಯ್ತೋ ಎತ್ತಾಯ್ತೋ ಅಂತ ನಾನು ಗಾಬರಿ ಪಟ್ಕೊಂಡಿದ್ದೆ. ಸದ್ಯ ನೀವು ಚೆನ್ನಾಗಾದ್ರಲ್ಲ, ನಂಗೆ ಅಷ್ಟೇ ಸಾಕು. ನಾನಿನ್ ಬರ್ತೀನಿ ಯಜಮಾನ್ರೆ. ಒಂದ್ ನಿಮಿಷ. ತಗೊಳಮ್ಮ. ಇದೇನು ಯಜಮಾನ್ರೆ, ಮಾನವೀಯತೆನ ಅಂದಾಗ ಅಳಿಬೇಡಿ. ನಾನಿಂಗ್ ಬರ್ತೀನಿ ಯಜಮಾನ್ರೆ. ನಾನು ಅತ್ತೆಗೆ ಮಾತು ಕೊಟ್ಟಿದ್ದೀನಿ. ಅದು ಪ್ರತಿ ಕ್ಷಣ ನನ್ನನ್ನ. ಕಾಂತಿ, ಅದಕ್ಕೆಲ್ಲ ತಲೆ ಕೆಡ್ಸ್ಕೋಬೇಡ. ಅದೆಲ್ಲ ಮುಗಿದು ಹೋಗಿರೋ ಕತೆ. ನಮ್ಗೊಬ್ಬರಿಗೆ ಒಂದಾಗ್ಬೇಕು ಅನ್ಸೋದ್ರಲ್ಲಿ ಏನು ಅರ್ಥ ಇಲ್ಲ ಕಾಂತಿ. ಪುಟ್ಟಣದ ಮನ್ಸ್ಗೂ ಅದು ಬರಬೇಕು. 2 ಕೈ ಸೇರಿದ್ರೆ ತಾನೇ ಚಪ್ಪಾಳೆ. ನೋಡು, ನೀನ್ ಇಂಥದ್ದಕ್ಕೆಲ್ಲ ತಲೆ ಕೆಡ್ಸ್ಕೋಬೇಡ. ನಿನಗೆ ಈ ಥರ ಏನಾದರೂ ಆದ್ರೆ ನಾನು ಸತ್ತೋಗ್ತೀನಿ ಅಷ್ಟೇ. ಅಯ್ಯೋ ರೀ ಕಾಂತಿ, ನೀನು ಯಾವಾಗ್ಲೂ ನನ್ನ ಜೊತೆಲೇ ಇರಬೇಕು ಕಾಂತಿ. ಸೂರ್ಯಕಾಂತಿ